ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಸಿಂಪಲ್ ಮೇಕ್ ಓವರಿಂದ ಎಟ್ ವೆರಿ ಗ್ರ್ಯಾಂಡ್ ಲುಕ್ ಕೊಡುವಂತಹ ಮೇಕ್ ಓವರ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡೇನೆ ಸಿಂಪಲ್ ಹೇರ್ ಸ್ಟೈಲು, ಬಟ್ ಸ್ಯಾರಿ ಬಗ್ಗೆ, ಜ್ಯುವೆಲ್ರೀಸ್ ಬಗ್ಗೆ ಖಂಡಿತ ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ, ಇವತ್ತೊಂದು ಮದುವೆಗೆ ಹೋಗಬೇಕಾಗಿದೆ. ಸೊ ರಿಸೆಪ್ಷನ್ನು ನಾನು ರೆಡ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಮೇಕಪ್ಪು, ರೆಡ್ ಕಲರ್ ಲಿಪ್ಸ್ಟಿಕ್ನ ನಾನು ವೇರ್ ಮಾಡಿದ್ದೀನಿ. ಫೈನಲ್ ಔಟ್ಪುಟ್ ನೋಡಿ ಈ ಥರ ಇದೆ. ಸೊ ಸ್ಯಾರಿ ವೇರ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲು ಸ್ಯಾರಿ ಬಗ್ಗೆ, ಜ್ಯುವೆಲ್ರಿ ಬಗ್ಗೆ, ಹೇರ್ ಸ್ಟೈಲ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಸೆಲ್ಫೀಸು, ರೀಲ್ಸು, ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ. ಇದ್ರೆ ಮೇಕಪ್ ಎಲ್ಲ ಹೆವಿ ಆಯಿತು ಅನಿಸ್ಬೋದು, ಬಟ್ ಅದು ಇನ್ನೂ ಸೆಟ್ ಆಗಿಲ್ಲ. ಸೊ ನಾವು ಚೌಲ್ಟ್ರಿಗೆ ಹೋಗೋ ಅಷ್ಟೊತ್ತಿಗೆ ಅದು ಸೆಟ್ಟಲ್ಲಾಗಿ ನೀಟಾಗಿ ಫೇಸ್ ಮೇಲೆ ಕೂರತ್ತೆ. ಜಸ್ಟ್ ಇವಾಗ ತಾನೇ ನಾವು ಹೊರಟಿರೋದಲ್ವ, ಹಾಗಾಗಿ ತುಂಬ ದೂರ ಟ್ರಾವೆಲ್ ಮಾಡಬೇಕು. ಹಾಗಾಗಿ ಸ್ವಲ್ಪ ನಿಮ್ಗೆ ಹಂಗೆ ಅನಿಸ್ಬೋದು, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ವ್ಯೂಗೆಲ್ಲ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಇವತ್ತು ವೇರ್ ಮಾಡೋಣ ಅಂತ ಈ ಪ್ರಿಟ್ಟಿಯಾಗಿರುವಂತಹ ಬ್ಲಡ್ ರೆಡ್ಡಲ್ಲಿರುವಂತಹ ಮೈಸೂರು ಕ್ರೇಪ್ ಸಿಲ್ಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎರಡೂ ಕಡೆ ಈ ಥರ ಎಲಿಫೆಂಟ್ ಬಾರ್ಡ್ರ್ ಇದೆ, ಸಿಂಪಲ್ಲಾಗಿರುತ್ತೆ. ಸೊ ನೋಡಿ, ಎರಡೂ ಕಡೆ ಸೇಮ್ ಈಕ್ವಲ್ ಬಾರ್ಡರ್ಸ್ ಇರುತ್ತೆ. ಸೊ ಮತ್ತು ಈ ಥರ ಜಸ್ಟ್ ಲೈನ್ಸ್ ಇರುತ್ತೆ. ಸೊ ನಾನು ಇದಕ್ಕೆ ಸಿಂಪಲ್ ಆಗಿರೋಂತಹ ಬೇಬಿ ಕುಚ್ಚನ್ನ ನಾನು ಪ್ರಿಫರ್ ಮಾಡಿದ್ದೀನಿ. ಯಾಕಂದರೆ ನಾನು ಬ್ಲೌಸ್ನ ಸ್ವಲ್ಪ ಗ್ರ್ಯಾಂಡ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇದಿರಲ್ವಾ. ಸೊ ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಎಲಿಫೆಂಟ್ನ ತೋರಿಸಿ ವರ್ಕಲ್ಲಿ ನಾನು ಮಾಡಿಸಿರೋ ಅಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಲೈನ್ಗೆ ಈ ಥರ ಕೊಟ್ಟಿದ್ದಾರೆ. ಸೊ ಎಲಿಫೆಂಟ್ ಡಿಸೈನ್ ಇರೋದ್ರಿಂದ ಎಲಿಫೆಂಟ್ ಈ ಥರ ಹ್ಯಾಂಡ್ ಹತ್ರ ಈ ಥರ ಇಡಿಸಿದ್ದೀನಿ. ಸೊ ನನ್ನ ಹತ್ರ ಒಂದೂ ಇರಲಿಲ್ಲ. ಮತ್ತು ಟ್ಯಾಸಲ್ಸ್ಗೆ ಈ ಥರ ಡಿಸೈನ್ ಮಾಡಿದ್ದಾರೆ ಎರಡು ಕಡೆ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಂದು ನಿಮಿಷ. ಸೊ ನೋಡಿ, ಈ ಥರ ನಾರ್ಮಲ್ ಇದಕ್ಕೇನೋ ಅಂತಾರಲ್ಲಪ್ಪ, ಈ ನೆಕ್ ಕಟ್ಟಿಂಗಿಗೆ ಏನಂತಾರೆ, ಜಸ್ಟ್ ಅಲ್ಲಲ್ಲಿ ಬುಟಾಸ್ ಮಾಡಿದ್ದಾರೆ. ಫುಲ್ಲು ಜರ್ದೋಸಿ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ಸೂಪರಾಗಿ ಕಾಣಿಸುತ್ತೆ. ಸೊ ಈ ಥರ ಇದೆ ಬ್ಲೌಸು, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಹೇರ್ ಸ್ಟೈಲಿಗೆ ಬರೋದಾದರೆ ಜಸ್ಟ್ ಬೈತಲ್ಲೇ ತೆಗೆದು ಇಲ್ಲಿಂದ ಹಂಡ್ಕೊಂಡು ಬಂದಿದ್ದಾರೆ. ಮಧ್ಯ ಬಂದ್ಬಿಟ್ಟು ಒಂದು ಟೈಟ್ 4 ಯಾಕಂದರೆ ನನಗೆ ಫುಲ್ ಸಿಲ್ಕಿ ಇರೋದ್ರಿಂದ ಅದು ಜಾಸ್ತಿ ಹಾಕಿದ್ರೆ ಮಾತ್ರ ಟೈಟಾಗಿ ಕೂರೋದು. ಆ ಥರ ಹಾಕ್ಬಿಟ್ಟು ಏನು ಮಾಡಿದ್ದೀವಿ, ಇದು ಒಂದು ಕ್ಲಿಪ್ ಇದೆ, ಬ್ಯೂಟಿಫುಲ್ ಆಗಿದೆ ಈ ಕ್ಲಿಪ್ನ ನಾವು ಅಟ್ಯಾಚ್ ಮಾಡಿದ್ದೀವಿ. ಇದಕ್ಕೆ ನೀವು
ಏನು ಮಾಡ್ಬೋದು ಅಂದರೆ ಜಸ್ಟು ದಿಸ್ ಹೇರ್ ಸ್ಟೈಲ್ ಇಸ್ ಸೂಟಬಲ್ ಫಾರ್ ಈವನ್ ಗೌನ್ಸ್ಗೆ ಅಥವಾ ಲೆಹೆಂಗಾಸ್ಗೆ ಅದು ಕೂಡ ಹಾಕ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿದೆ ಹೇರ್ ಸ್ಟೈಲು, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಇದನ್ನು ನಾನು ಆ್ಯಕ್ಚುಲಿ ಮೀಶೋಯಿಂದ ಇಲ್ಲಿ ನೋಡಿ ಡ್ರಾಪ್ಲೆಟ್ಸ್ ಥರ ಬರುತ್ತೆ ಫುಲ್ಲು. ಇನ್ನೂ ತುಂಬ ಉದ್ದ ಕೂದಲಿರೋರಿಗೆ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ, ಅದನ್ನು ನಾನು ಮೀಶೋಯಿಂದ ಸುಮಾರು ದಿವಸದ ಮೇಲೆ ಆಯಿತು ತರಿಸಿ. ಇವಾಗ ಔಟ್ ಆಫ್ ಸ್ಟಾಕ್ ಆಗಿದೆ ಅನಿಸುತ್ತೆ. ಮತ್ತು ಅದಕ್ಕೆ ಲಾಸ್ಟಲ್ಲಿ ಕೆಲವು ಬೇಕಂದರೆ ಸ್ಟ್ರೈಟ್ ಹೇರೇ ಬಿಟ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಕರ್ಲ್ಸ್ನ ನೀವು ಮಾಡ್ಕೊಳ್ಬೋದು. ಇಷ್ಟ ಆಯಿತು ಹೇರ್ ಸ್ಟೈಲ್ದ ಅಪ್ಡೇಟು. ಸ್ನೇಹಿತರೆ, ಜ್ಯುವೆಲ್ರಿಗೆ ಬರೋದಾದರೆ ಇದು ಒಂದು ಶಾರ್ಟ್ ನೆಕ್ಲೆಸ್ನ ನಾನು ವೇರ್ ಮಾಡಿದ್ದೆ. ಇದು ಪ್ಯೂರ್ 916 ಗೋಲ್ಡು 20 ಗ್ರಾಮ್ಸಲ್ಲಿದೆ, ನೋಡ್ತಾ ಇರ್ಬೋದು. ಫುಲ್ಲು ಕಾಸು ಥರ ಇದೆ. ಇದ್ರ ಮೇಲೆ ಸ್ವಲ್ಪ ಗಂಡ ಬೇರುಂಡ ಡಿಸೈನ್ ಇದೆ, ಹಾಗೆ ಪೀಕಾಕ್ ಡಿಸೈನ್ ಇದೆ, ಮತ್ತು ಒಂದು ಬಿಟ್ಟು ಒಂದಕ್ಕೆ ರೆಡ್ ಸ್ಟೋನ್ಸ್ ಇದೆ. ಮತ್ತು ನಾನು ಜುಮ್ಕಿ ವೇರ್ ಮಾಡಿದ್ನಲ್ವ, ಸೊ ಅದರದ್ದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಇನ್ನೊಂದು ಇಯರಿಂಗು ಇದನ್ನು ಕೂಡ ಪೇರ್ ಮಾಡ್ಬೋದು, ಅಥವಾ ಗೋಲ್ಡ್ ಬೇರೆ ಜುಮ್ಕಾ ಟೈಪ್ ಆದರೂ ನಾವು ಪೇರ್ ಮಾಡಬಹುದು. ಸೊ ದಿಸ್ ವಾಸ್ ನೋಡಿ ಹಿಂದೆ ಈ ಥರ ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ 916 ಅಂತ. ಸೊ ದಿಸ್ ವಾಸ್ ದ ಜ್ಯುವೆಲ್ರಿ ವಿಚ್ ಐ ವಾಸ್ ವೇರಿಂಗ್. ತುಂಬಾ ಇದು ಒಂಥರ ಚೋಕರ್ ಥರ ಹೇಳ್ತಾರಲ್ವ, ಆ ಥರ ಕತ್ತು ಫುಲ್ಲು ಕುತ್ಕೊಳ್ಳುತ್ತೆ. ಫುಲ್ಲು ಕಾಸು ಥರ ಇದೆ. ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇರಿ, ಸೊ ಓಕೆನಾ. ಸೊ ಸ್ನೇಹಿತರೆ, ಇವತ್ತಿನ ಮಾಹಿತಿ ದಯವಿಟ್ಟು ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಓಕೆನಾ.